ಭಾಗ್ಯವಂತಳಣ್ಣ. ಹಾ ಅಮೃತ, ನಂದೀಶನನ್ನು ಮದುವೆ ಆಗೋದ್ರ ಬಗ್ಗೆ ನಿನ್ನ ಏನು ಅಭಿಪ್ರಾಯ? ಅಣ್ಣ, ಯಾಕಂದರೆ ಸಮಯಕ್ಕೆ ಸರಿಯಾಗಿ ಮದುವೆ ಮಾಡುವುದು ಈ ನಿನ್ನ ಅಣ್ಣನ ಕರ್ತವ್ಯಮ್ಮ. ಇಷ್ಟು ಬೇಗ ನಾನು ನಿನಗೆ ಭಾರವಾಗಿದ್ದೀನ ಅಣ್ಣ? ಇಲ್ಲಮ್ಮ, ಹೆಣ್ಣಿಗೆ ಈ ಸೃಷ್ಟಿ ಕೊಟ್ಟಂತ ಮತ್ ಹಡಿದವರಿಗೆ ಹಾಲ ಕೊಟ್ಟ ಮನೆಗೆ ತವರ ಹೆಸರು ತರುವ ನಾರಿ ಆಗಬೇಕಮ್ಮ. ಅಂದಾಗ ಈ ಹೆಣ್ಣಿನ ಜನ್ಮಕ್ಕೆ ಅರ್ಥ ಸಿಗುತ್ತೆ. ಆಯ್ತಣ್ಣ, ನಿನ್ನಿಷ್ಟದಂತೆ ಆಗ್ಲಿ. ಆದರೆ ಎಂಬ ಮಾತ್ರಕ್ಕೆ ನೇಮದಂತೆ ವರ್ಣನನ್ನು ನನ್ನ ಮನೆಗೆ ಬರಲಿಕ್ಕೆ ಹೇಳಿದೆ. ನನ್ನ ತಂಗಿ ನನ್ನ ಮಾತ ಮೀರುವುದಿಲ್ಲ ಅಂತ ನಂಬಿಕೆಯಿಂದ ಬರಲಿಕ್ಕೆ ಹೇಳಿರುವೆ. ಇದರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲಣ್ಣ. ಆದ್ರೆ ಒಮ್ಮಿಂದೊಮ್ಮೆಲೆ ಗಂಡು ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಂಗಿ, ಇಲ್ಲಿವರೆಗೂ ಯಾವುದಕ್ಕೂ ಕೊರತೆ ಬರಲಾರದೆ ನಿಷ್ಠೆಯಿಂದ ಬೆಳೆಸಿದ್ದೇನೆ ನಿನ್ನನ್ನು. ಅಂದ ಮೇಲೆ ನಿನ್ನ ಅಣ್ಣನ ಋಣ ತೀರಿಸುವ ಭಾರ ನಿನ್ನದಮ್ಮ, ನಿನ್ನದು. ದೇವ್ರೆ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನನ್ನು ನಿಲ್ಲಿಸ್ಬಿಟ್ಟೆ. ಒಂದು ಕಡೆ ಬ್ರಹ್ಮನಿಗೆ ಮಾತು ಕೊಟ್ಟಿದ್ದೀನಿ, ಮತ್ತೊಂದು ಕಡೆ ನಂದೀಶನಿಗೆ ಒಪ್ಪಿಗೆ ಕೊಡಬೇಕು. ಈಗ ನಾನು ಏನ್ ಮಾಡ್ಲಿ? ಇರ್ಲಿ, ಬೀಸ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳಿದ್ದಾರೆ. ಅಣ್ಣ, ಆಯ್ತಣ್ಣ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಹಲೋ ಹಲೋ ಸರ್, ನಾನು ಜಗದೀಶ್ ಮಾತನಾಡೋದು. ಹಾ ಸರ್, ನಾನು ಸ್ಟೇಷನ್ ಇಂದ ಪಿಸಿ ಮಾತನಾಡ್ತಿರೋದು. ಸರ್, ನಾವು ಹುಡುಕುತ್ತಿದ್ದ ಆರೋಪಿ ಭಾರ್ಗವನಿಗೆ ಸಂಬಂಧಪಟ್ಟ ದಾಖಲೆಗಳು ಸಿಕ್ಕಿವೆ ಸರ್. ನೀವು ಬೇಗ ಸ್ಟೇಷನ್ಗೆ ಬರಬೇಕು. ಓಹೋ, ಆಗ ನಾನು ಈಗಲೇ ಬಂದು ಬಿಡುವೆ. ಅಮೃತ, ನಮ್ಮ ಪೊಲೀಸ್ ಇಲಾಖೆಗೆ ಚಳ್ಳಿ ಹಣ ತಿಳಿಸುವಂತೆ ಆರೋಪ ಬಗ್ಗೆ ಎವಿಡೆನ್ಸ್ ಸಿಕ್ಕಿದಂತೆ ನಾನು ಈಗಲೇ ಹೋಗಿ ಬರುತ್ತೇನೆ. ಮದುವೆ ಗಂಡಿಗೆ ಬರ್ಲಿಕ್ಕೆ ಮನೇಲಿಗೆ ಹೇಳಿ ಈಗ ನೀನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನೋಡು, ಒಂದ್ ಕೆಲಸ ಮಾಡು, ಫೋನ್ ಮಾಡಿ ಅವರಿಗೆ ನಾಳೆ ಬರ್ಲಿಕ್ಕೆ ಹೇಳು. ನೋಡಮ್ಮ, ಮನೆಗೆ ಬರುತ್ತಿರುವ ಗಂಡು ಸಿರಿತನದಲ್ಲಿ ಬಡವನಾದರೇನು, ನ್ಯಾಯ ನೀತಿ ಧರ್ಮಕ್ಕೆ ಬಡವನಲ್ಲಮ್ಮ. ಅವನು ಬಡವನಲ್ಲ. ಸಿರಿ ಸಂಪತ್ತನ್ನು ಕಳೆದುಕೊಂಡು ಮಾನಗಡಿಯಂತೆ ಮಾನವನಲ್ಲ ಅವನು. ಮಾನವನಂತೆ ಮಾರಿಕೊಳ್ಳುವ ಮಾನಗಡಿ ಅಲ್ಲ ಅವನು. ಅದಕ್ಕೆ ನೀನು ಏನು ಚಿಂತಿಸಬೇಡ. ಅವನು ಬರುವುದರೊಳಗಾಗಿ ನಾನು ಬಂದು ಬಿಡುವೆ. ಎಂತ ಧರ್ಮ ಸಂಕಟದಲ್ಲಿ ನನ್ನನ್ನು ನಿಲ್ಲಿಸಿದೆ. ಈಗ ನಾನು ಏನ್ ಮಾಡ್ಬೇಕು? ನನ್ನ ಅಣ್ಣನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೆ ಅಥವಾ ಬ್ರಹ್ಮನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೆ? ಏನು ಮಾಡಲಿ?